ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮಾವನ್ಗೆ ಬಿಗ್ ಶಾಕ್ ಕೊಟ್ಟೆ ಬಿಟ್ಲು ರಾಣಿ. ಬಾಲನ ಮನೆಗೆ ಬಂದಿರೋ ರಾಣಿ ಬಾಲನನ್ನ ಅಪ್ಪ ಅಂತ ಕರೆಯೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಬಾಲನ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ತನಕ ಬಾಲ ಕಾವೇರಿ ಮಾತನ್ನ ನೆನಪು ಮಾಡಿಕೊಂಡು ಸಾರಿಕೈ ಹಿಡಿದ ಮಾತು ಕಟ್ಕೊಂಡು, ಬೇಡ ನನ್ನಿಂದ ಆಗಿ ಕಾವೇರಿಗೆ ತೊಂದರೆ ಆಗೋದು ಬೇಡ, ಕಾವೇರಿನೇ ನನ್ನ ಮುಖ ತೋರಿಸ್ಬಾರ್ದು ಅಂದ ಮೇಲೆ ಇನ್ನೇನದ, ನನಗೆ ಮಗಳು ಇಲ್ಲ ಹೆಂಡತಿನೂ ಇಲ್ಲ, ನಾನು ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅನ್ನೋ ಜಿಪ್ಸಿಯಲ್ಲಿದ್ದಾಗ ಇನ್ನು ಯಾಕೆ ನೀನು ಇಲ್ಲಿದ್ದಷ್ಟು ಕಾವೇರಿಗೆ ತೊಂದರೆ ಆಗ್ಬಿಡತ್ತೆ, ಬಂದ್ಬಿಡು ಬಾಲ ಅಂತ ಸಾರಿಕೈ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಊರು ಬಿಟ್ಟು ಮನೆ ಬಿಟ್ಟು ಹೋಗೋದಕ್ಕೆ ಸದ್ದುವಾಗ್ತಾರೆ. ಈ ಕಡೆ ವರದ ಜಸ್ಟ್ 2 hours ಟೈಮ್ ಕೊಡು ನನಗೆ, ರಾಣಿ ನನಗೆ ಬೇಕು, ಬಾಲನ್ ಹತ್ರ ಇರೋ ಸಾಕ್ಷಿಯನ್ನ ತಗೊಳ್ಳೋದಕ್ಕೆ ಅಂತ ತಂಗಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ, ಇತ್ತ ಕಡೆ ಸರಳ ಹತ್ರ ಡೀಲ್ ಮಾಡಿಕೊಂಡು ಸರಳ ಮುಖಾಂತರ ರಾಣಿಯನ್ನ ತನ್ನ ಹತ್ರ ಕರೆಸ್ಕೊಳ್ಳೋದಕ್ಕೆ ಮುಂದಾಕಿರ್ತಕ್ಕಂಥ ವರದ ಮತ್ತೆ ಸಾರಿಕಾಗೆ ಬಿಗ್ ಶಾಕ್ ಕೊಡೋದಕ್ಕೆ ರಾಣಿ ನಿಜಕ್ಕೂ ಕೂಡ ಸನ್ನದ್ಧಳಾಗಿದ್ದಾಳೆ. ಯಾಕಂದ್ರೆ ಇಲ್ಲಿ ರಾಣಿ ಬಾಲ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಬಾಲ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಸಾರಿಕಾ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ. ಈ ಕಡೆ ಮನೆ ಬಿಟ್ಟು ಹೋಗೋದಕ್ಕೆ ಅಂತ ಹೇಳಿ ಡೋರ್ ಓಪನ್ ಮಾಡಿ ಹೊರಗಡೆ ಬರಬೇಕು ಅಂತ ಬಾಲ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಮಗಳನ್ನ ನೋಡಿದಂಥ ಬಾಲ ನಿಜಕ್ಕೂ ಶಾಕ್ಗೆ ಒಳಗಾಗ್ತಾರೆ. ಇಲ್ಲಿ ರಾಣಿ ನನ್ನ ಮಗಳೇ, ನೀನು ನನ್ನ ಮನೆಗೆ ಬಂದಿದ್ಯಾ ಅಂದಾಗ ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ಅಂದಾಗ ನಿಜವಾಗ್ಲೂನಾ ಅಂತ ಕೇಳ್ತಿದ್ದಾರೆ ಬಾಲ. ಹೌದು, ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಇದು ಹೇಗೆ ಸಾಧ್ಯ, ಸರಳ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ರಾಗ, ಬಟ್ ಇಲ್ಲಿ ರಾಣಿ ಹೇಗೆ ಅಂತ ಅಂದ್ಕೊಂಡೆ. ನಿಜಕ್ಕೂ ಸರಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಹೆಸರಲ್ಲಿ ಸತ್ಯವ್ರ ಮುಂದೆ ನಾಟಕ ಮಾಡ್ತಾ ರಾಣಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿ ಒಳ್ಳೇದು ಬಯಸ್ತಾ ಇಲ್ಲಿ ರಾಣಿಯನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಕ್ಷಣಕ್ಕೂ ಕೂಡ ಮನೆಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ರಾಣಿಯನ್ನ ಒಳಗಡೆ ಕರೆಸಿ, ಬಿಕಾಸ್ ರಾಣಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದವಳೆ ಬಾಲ ಮನೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ. ಬಟ್ ಮನೇಲಿ ಇನ್ನೂ ರಾಣಿ ಬರಲೇ ಇಲ್ವಲ್ಲ, ಬಾಮ ಅಂತ ಕರೀತಿದ್ದಾರೆ ಸರಳ. ಅವರು ದೇವಸ್ಥಾನಕ್ಕೆ ತಡ ಆಗುತ್ತೆ ಅಂತ, ಬಟ್ ಅವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಖಂಡಿತ ಎಲ್ಲ ಕರ್ಕೊಂಡು ಹೋಗ್ತಿದ್ದು ವರದ ಮನೆಗೆ. ಆದರೆ ಇಲ್ಲಿ ರಾಣಿ ಪತ್ತೆನೇ ಇಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಹಾಗಿದ್ರೆ ಏನಪ್ಪ ಇದು, ಬಾಲ ಮನೆಗೆ ರಾಣಿ ಹೇಗೆ ಬರೋದಕ್ಕೆ ಸಾಧ್ಯ ಅನ್ಕೊಂಡ್ರೆ ಅದಕ್ಕೆಲ್ಲ ಕಾರಣ ಚಂದುನೇ. ರಾಣಿ ಬಟ್ಟೆ ಚೇಂಜ್ ಮಾಡಬೇಕು ಅಂತ ಒಳಗಡೆ ಬಂದಾಗ ಅವಳ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾರೆ. ಯಾಕೇನು ಅಂದಾಗ ನೀನು ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಮನೆ ಬಿಟ್ಟು ಹುಟ್ಟೋಗ್ಬಿಡು, ನೀನೇ ಮನೇಲಿ ಇರಬಾರ್ದು ಅಂದಾಗ ಯಾಕೆ ಚಂದು, ನಿನಗೂ ಕೂಡ ಲೋಹಿತ ಥರ ನನ್ನ ಇಲ್ಲಿರೋದು ನಿನಗೂ ಇಷ್ಟ ಆಗೋದಿಲ್ವಾ ಅಂತ ರಾಣಿ ಕೇಳಿದಾಗ, ಅದು ಹಾಗಲ್ಲ ರಾಣಿ, ನಿನಗೆ ಈ ಮನೇಲಿ ಇದ್ದಷ್ಟು ಡೇಂಜರ್ ಇದೆ, ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೆ ಬಿಟ್ಟು ಹೋದಷ್ಟು ನಿನಗೆ ಒಳ್ಳೆಯದು ಅಂದಾಗ ಏನು ಮಾತಾಡ್ತಿದ್ಯಾ ಚಂದು, ಅತ್ತೆ ಈಗ ಬದಲಾಗಿದ್ದಾರೆ, ಅತ್ತೆ ಕೂಡ ತೊಂದರೆ ಕೊಡ್ತಿಲ್ಲ, ನನಗೇನು ಪ್ರಾಬ್ಲಮ್ ಇದೆ ಅಂದಾಗ ಅಮ್ಮನಿಂದನೇ ಪ್ರಾಬ್ಲಮ್ ಆಗ್ತಿರೋದು. ಅಮ್ಮ ಏನು ಅನ್ಕೊಂಡೆ, ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ಕೊಂಡ್ಯಾ? ಖಂಡಿತ ಇಲ್ಲ, ಅವರು ಬೇರೆದೇ ಜಾಗ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ನೀನು ಅಲ್ಲಿ ಹೋದರೆ ಖಂಡಿತ ನಿಮಗೆ ಡೇಂಜರ ಅಂತೂ ಕಟ್ಟಿಟ್ಟ ಬುದ್ಧಿ, ಅದೇ ಕಾರಣಕ್ಕೆ ಹೇಳ್ತಿದ್ದೇನೆ. ಅಮ್ಮ ನಾಟಕ ಮಾಡ್ತಿದ್ದಾಳೆ, ಖಂಡಿತ ಅವಳು ಬದಲಾಗಿಲ್ಲ. ನಿನಗೆ ಗಿಫ್ಟ್ ತಂದ್ಕೊಡೋದು, ದೇವಸ್ಥಾನ ಅನ್ನೋದು ಅದೆಲ್ಲ ಸುಳ್ಳು, ಸುಮ್ಮನೆ ನಾಟಕ, ನೀನು ಅದನ್ನೆಲ್ಲ ನಂಬಬೇಡ ಅಂತ ಹೇಳಿ ಚಂದು ಹೇಳ್ತಾರೆ. ನಿನಗೆ ಈ ಮನೆ ಬಿಟ್ಟೆ ಇರೋದು ಒಂದೇ ಮನೆ, ಅದು ಬಾಲ ಅಂಕಲ್ ಮನೆ, ನೀನು ಬಾಲ ಅಂಕಲ್ ಮನೆಗೆ ಹೋಗ್ಬಿಡು ಅಂದಾಗ ಏನು ಮಾತಾಡ್ತಿದ್ಯಾ ಚಂದು? ಇಲ್ಲ, ನಾನು ಬಾಲ ಅವರ ಮನೆಗೆ ಹೋಗೋದಿಲ್ಲ ಅಂದಾಗ, ನೋಡು ರಾಣಿ ದಯವಿಟ್ಟು ಅರ್ಥ ಮಾಡ್ಕೊ, ನನಗೆ ಅರ್ಥ ಆಗುತ್ತೆ ನಿನಗೆ ಬಾಲ ಅಂಕಲ್ ಕಂಡ್ರೆ ಇಷ್ಟ ಇಲ್ಲ ಅಂತ, ಬಟ್ ಏನು ಮಾಡೋದು, ನೀನೀಗ ಸೇಫ್ ಆಗಿರಬೇಕು ಅಂದರೆ ನೀನು ಅಲ್ಲಿ ಹೋಗೋದು ಬಿಟ್ಟು ಬೇರೆ ಯಾವುದೇ ಹಾದಿ ಇಲ್ಲ ನಿನಗೆ ಅಂತ ಚಂದು ಹೇಳ್ತಾರೆ. ಆದರೆ ಮಾಮ ಅಂದಾಗ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಟೈಮ್ ನೋಡಿ, ಈಗೇನಾದರೂ ಅಮ್ಮ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಬೈಯೋದಲ್ಲ, ಅಮ್ಮನ ಹೊರಗಡೆನೆ ಕಳಿಸ್ಬಿಡ್ತಾರೆ ಅಪ್ಪ. ಸಮಯ ನೋಡಿ ನಾನು ಮಾತಾಡ್ತೀನಿ ರಾಣಿ, ದಯಮಾಡಿ ಅರ್ಥ ಮಾಡ್ಕೊ ಅಂತ ಹೇಳಿದ್ದೆ. ರಾಣಿಯನ್ನ ಅಲ್ಲಿಂದ ಬಾಲ ಮನೆಗೆ ಕಳಿಸಿದ್ದಾರೆ ಚಂದು. ಹಾಗಾಗಿ ರಾಣಿ ಬಾಲನ್ ಮನೆಗೆ ಬಂದಿರೋದು. ಇಲ್ಲಿ ರಾಣಿಯನ್ನ ನೋಡಿದೆ ಖುಷಿ ಆಗ್ತದೆ ಬಾಲಾಗೆ. ಈ ಕಡೆ ನಿಜವಾಗ್ಲೂ ರಾಣಿ ನೀನು ಇಲ್ಲೇ ಇರ್ತೀಯ ಅಂದಾಗ, ಹೌದು ನಾನು ಇಲ್ಲೇ ಇರ್ತೀನಿ, ಎಲ್ಲಿ ಉಳ್ಕೋಬೇಕು, ಎಲ್ಲಿ ನನ್ನ ಬಟ್ಟೆ ಇಟ್ಕೋಬೇಕು, ಎಲ್ಲಿ ಕುತ್ಕೋಬೇಕು, ನಾನು ಎಲ್ಲಿರಬೇಕು, ಎಲ್ಲಿ ಮಲ್ಕೋಬೇಕು ಹೇಳಿ ಅಂದಾಗ, ಇಷ್ಟು ದೊಡ್ಡ ಮನೆ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಮಲ್ಕೋ ರಾಣಿ, ಅಲ್ಲಿ ಇರುವ ಅಂದಾಗ, ಇಲ್ಲ ನನಗೆ ಯಾವುದಾದ್ರೂ ಮೂಲೆ ಕೊಟ್ಟರೆ ಸಾಕು, ಅಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾರೆ. ಏನೋ ನೀನು ಯಾವುದಾದ್ರೂ ಮೂಲೆಯಲ್ಲಿ ಮಲ್ಕೊಳ್ಳೋದ ಬಾ ರಾಣಿ ಅಂತ ಹೇಳಿ ರೂಮನ್ನ ತೋರಿಸ್ತಾರೆ. ಮುಂದೆ ಇಲ್ಲೇ ಇರು ಕಂದ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಸಾರಿಕಾ ಬರ್ತಾಳೆ. ಬಾಲ ಅಂತ ಕೂಗ್ತಿದ್ದಾಳೆ. 1 ನಿಮಿಷ ಬರ್ತೇನೆ ಇರು ರಾಣಿ ಅಂತ ಹೇಳಿ ಬಾಲ ಸಾರಿಕಾ ಮುಂದೆ ಬಂದಿದ್ದೆ. ಹೇಳು ಸಾರಿಕಾ ಅಂದಾಗ, ಬಾಲ ಹೊರಗಡೆ ಹೋಗ್ಬೇಕಲ್ವಾ, ಯಾಕೆ ನೀನು ಬರ್ತಾ ಇಲ್ಲ, ನಾವಿಲ್ಲಿಂದ ಹೋಗ್ಬೇಕು ಅನ್ನೋ ಪ್ಲಾನ್ ಆಗಿತ್ತಲ್ವಾ ಅಂದಾಗ,
ಅಯ್ಯೋ ಏನು ಮಾತಾಡ್ತಿದ್ಯಾ, ನನ್ನ ಮಗಳು ರಾಣಿ ಬಂದಿದ್ದಾಳೆ, ರಾಣಿ ಬಂದಮೇಲೆ ನಾನು ಹೋಗಿ ಬರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಅಂದಾಗ, ಕಾವೇರಿ ಹೇಳಿದ ಮಾತನ್ನು ಮರೆತುಬಿಟ್ಟಿ ಅಂದಾಗ ನಂಗೆ ಕಾವೇರಿ ಏನು ಹೇಳಿದ್ದು ಯಾವುದೂ ನೆನಪಾಗ್ತಿಲ್ಲ. ನನ್ನ ರಾಣಿ ನನಗೆ ಮತ್ತೆ ವಾಪಸ್ ಸಿಕ್ಕಿದ್ದಾಳೆ, ನನ್ನ ಮಗಳು ಸಿಕ್ಕಿದ್ದಾಳೆ, ಇನ್ನು ಮುಂದೆ ನನ್ನ ಮಗಳೇ ನನ್ನ ಬದುಕು, ಅವಳ ಜೊತೆ ನಾನು ಉಳ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಸಾರಿಕಾನ ನೀನು ಹೋಗು, ನನ್ನ ಮಗಳನ್ನ ನೋಡ್ಕೋಬೇಕು ಅಂತ ಹೇಳಿ ಬಾಲ ಹೊರಟ್ಬಿಡ್ತಾರೆ. ಸಾರಿಕಾ ಪ್ಲಾನ್ ಉಲ್ಟಾ ಹೊಡೆಯುತ್ತಾ. ಇತ್ತ ಕಡೆ ರಾಣಿ ಕಾಣಿಸ್ತಿಲ್ಲ ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಹುಡುಕ್ತಿದ್ದಾರೆ, ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ. ಹೊರಗಡೆ ಹೋಗಿ ಹುಡುಕೋದಕ್ಕೆ ಮುಂದಾಗ್ತದಾಗೆ ಚಂದು, ಯಾರು ಕೂಡ ಗಾಬರಿ ಆಗಬೇಡಿ, ಯಾಕಂದ್ರೆ ರಾಣಿ ಸೇಫ್ ಆಗೇ ಇದ್ದಾಳೆ ಅಂತ ಹೇಳ್ತಾರೆ. ಎಲ್ಲಿದ್ದಾಳೆ ರಾಣಿ, ನಿನಗೆ ಗೊತ್ತಿದ್ಯಾ ಅಂತ ಅಪ್ಪ ಕೇಳಿದಾಗ, ಹೌದು ಅಪ್ಪ, ಬಾಲ ಅಂಕಲ್ ಮನೆಗೆ ಹೋಗಿದ್ದಾಳೆ ರಾಣಿ ಅಂದಾಗ, ಏನು ಮಾತಾಡ್ತಿದ್ಯಾ, ರಾಣಿ ಬಾಲ ಮನೆಗೆ ಹೋಗಿದ್ಲಾ, ಹೇಗೆ ಸಾಧ್ಯ, ಅವನೇ ಬಂದು ಕರ್ಕೊಂಡು ಹೋಗಿರ್ತಾನಲ್ವಾ ಅಂದಾಗ, ಇಲ್ಲ ಬಾಲ ಅಂಕಲ್ ಬಂದಿರಲಿಲ್ಲ, ಅವಳೇ ಹೋದ್ಲು ಅಂದಾಗ, ಅವಳು ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ, ಈಗಲೇ ಹೋಗಿ ಅವನ ಕುತ್ತಿಗೆ ಪಟ್ಟಿ ಹಿಡಿದು ರಾಣಿ ನಲ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸತ್ಯ. ಬೇಡಪ್ಪ, ಇಷ್ಟೊತ್ತಲ್ಲೂ ಹೋಗೋದು ಬೇಡ, ರಾಣಿ ಹೋಗಿದ್ದಾಳಲ್ವಾ, ಬೆಳಿಗ್ಗೆ ಹೋಗೋಣ, ನಾವು ಮಾತಾಡೋಣ ಅಂತ ಹೇಳ್ತಾರೆ. ಈ ಕಡೆ ಸೀನವ್ರು ಕೂಡ, ಹೌದು ಸತ್ಯ, ಚಂದು ಹೇಳ್ತಿರೋದು ನಿಜ, ಬೆಳಿಗ್ಗೆ ಹೋಗೋಣ, ಬಾಲ ಮನೇಲಿ ಇದ್ದಾಳೆ ಅಂದರೆ ಖಂಡಿತ ಅವಳು ಅಲ್ಲಿ ಸೇಫ್ ಆಗಿ ಇರ್ತಾಳೆ, ಅವಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಚಂದು ಹೇಳ್ತಿದ್ದಾನೆ ಅಂದ್ರೆ ಅಲ್ಲಿ ಏನೋ ವಿಷಯ ಅಡಗಿದೆ ಅಂತಾನೆ ಅರ್ಥ, ಸುಮ್ಮನಿದ್ ಬಿಡು ಅಂತ ಹೇಳ್ತಾರೆ. ಈ ಕಡೆ ಸರಳ ಅವ್ರಿಗೆ ಭಯ ಶುರುವಾಗಿದೆ, ಏನಪ್ಪ ಇದು ಕಾಣಿಸ್ತಿಲ್ಲ ಅಂತ ಅನ್ಕೊಂಡ್ರೆ ಬಾಲ ಮನೆಗೆ ಹೋಗಿ ಕೂತಿದ್ದಾಳಲ್ಲ, ಈಗ ವರದ ನನ್ಗೆ ಏನು ಮಾಡ್ಬೋದು ಅಂತ ಭಯ ಆಗ್ತಿದ್ಯಲ್ಲ ಅಂತ ಅನ್ಕೊಂಡು ಪೇಜುಗೆ ಸಿಕ್ಕಾಕೊಂಡಿದ್ದಾರೆ ಸರಳ ಅವರು. ತದನಂತರ ಆಯ್ತ ಕಡೆ ರಾಣಿ ಮಾತನಾಡಿಸ್ತಾ, ಬಾಲ ನಿಜಕ್ಕೂ ನನಗೆ ಈ ದಿನ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ರಾಣಿ, ನನಗೆ ನಿನ್ನ ಹತ್ರ ಎಷ್ಟು ಬಾರಿ ಮಗಳು ನನ್ನ ಮಗಳು ಅಂತ ಹೇಳಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಭಯ ಆಗ್ತಾ ಇತ್ತು. ನನಗೆ ನಿನ್ನ ಮಗಳು ಅಂತ ಗೊತ್ತಾದಾಗ ಎಷ್ಟು ಖುಷಿ ಆಯಿತು ಗೊತ್ತಾ, ಆದರೆ ನಿಜಕ್ಕೂ ಇವತ್ತು ನೀನು ನನ್ನ ಮನೆಗೆ ಬಂದು ನನ್ನ ಮನೇಲಿ ಇದೆಯಲ್ವಾ, ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಕಂದ, ನನಗೊಂದು ಆಸೆ ಇದೆ, ನನ್ನನ್ನು ಅಪ್ಪ ಅಂತ ಕರೀತೀಯ ಮಗಳ ಅಂತ ಬಾಲ ಕೇಳ್ಕೊಂಡಾಗ, ಇಲ್ಲ ನಾನು ಕರೆಯೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಏನು ಅಂದಾಗ, ನೀವು ಅಮ್ಮನನ್ನು ಬಿಡಿಸ್ಕೊಂಡು ಬಂದರೆ, ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡ್ರೆ ನಾನು ನಿಮ್ಮನ್ನು ಅಪ್ಪ ಅಂತ ಕರಿತೀನಿ ಅಂದಾಗ ಈ ಕಡೆ ನೆನಪು ಮಾಡ್ಕೋತಾರೆ, ನಿಮ್ಮಮ್ಮನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಕೊಟ್ಟಿರೋ ಮಾತನ್ನ, ಜೊತೆಗೆ ಕಾವೇರಿ ಇನ್ನು ಮುಂದೆ ಮುಖ ತೋರಿಸ್ಬಾರ್ದು ಅನ್ನೋದನ್ನು ಕೂಡ ನೆನಪು ಮಾಡ್ಕೋತಾರೆ. ಏನಪ್ಪ ಇದು, ಏನು ಮಾಡಲಿ ನಾನು ಅಂತ ಬಾಲ ಅನ್ಕೊಂಡಾಗ, ನೋಡಿ ಅಮ್ಮನ ನೀವು ಹೊರಗಡೆ ಕರ್ಕೊಂಡು ಬಂದರೆ ನಾನು ನಿಮ್ಮನ್ನು ಅಪ್ಪ ಅಂತ ಒಪ್ಕೋತೀನಿ, ಅಪ್ಪ ಅಂತ ಕರೀತೀನಿ ಅಂದಾಗ, ಆದರೆ ಕಾವೇರಿ ಅಂದಾಗ, ಕಾವೇರಿಯ ಅಮ್ಮಂಗೆ ಗೊತ್ತು ನಾನು ಇಲ್ಲಿರೋದು ಇಷ್ಟ ಅಲ್ಲ ಅಂತ, ನಾನು ಅವ್ರಿಗೆ ಹೇಳಲ್ಲ, ನೀವು ಕೂಡ ಅವ್ರಿಗೆ ಹೇಳಬೇಡಿ ಅಂದಾಗ, ಬಿಡಿಸ್ಕೊಂಡು ಬರುವುದು ಹೇಗೆ, ಅವಳು ಬೇಡ ಅಂದದಾಳಲ್ಲ ಅಂದಾಗ ಅಮ್ಮ ಹೇಳ್ತಾರೆ. ಆದರೆ ಅಮ್ಮ ಮಾಮನ ಮಾತನ್ನು ಕೇಳ್ತಾರೆ, ಮಾಮನ ಹತ್ರ ನೀವು ಮಾತಾಡಿ, ಮಾಮನ ಹತ್ರ ಮಾತಾಡಿದ್ಮೇಲೆ ಅಮ್ಮನ ಹತ್ರ ಮಾತಾಡಿ, ಖಂಡಿತ ಅಮ್ಮ ಒಪ್ಕೋತಾರೆ ಅಂತ ರಾಣಿ ಹೇಳಿದಾಗ, ನಿಮ್ಮ ಮಾಮ ನನ್ನ ಮಾತನ್ನು ನಂಬೇಕಲ್ಲ ಅಂದಾಗ, ನಂಬೋ ಹಾಗೆ ನೀವು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಯ್ಯೋ ನಿಮ್ಮ ಮಾಮನ ಇಲ್ಲಿಗೆ ಬಂದು ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ಶುರುವಾಗಿದೆ ನನಗೆ, ಅಂಥದ್ರಲ್ಲಿ ನಿಮ್ಮ ಮಾಮ ನನ್ನ ನಂಬ್ತಾರ ಅಂದಾಗ, ಮಾಮ ಕರೆದ್ರು ನಾನು ಹೋಗೋದಿಲ್ಲ, ನಾನು ಇಲ್ಲೇ ಉಳ್ಕೋತೀನಿ, ಆದರೆ ನೀವು ಮಾಮನ ಕನ್ವಿನ್ಸ್ ಮಾಡಿ ಅಂತ ಹೇಳ್ತದಾಳೆ ರಾಣಿ. ಸರಿ ಆಯಿತು ಅಂತ ಹೇಳಿದೆ. ಇಲ್ಲಿ ಬಾಲ ಒಪ್ಕೋತಾರೆ. ಫೈನಲಿ ನೀನು ಕೂಡ ನಿಮ್ಮಮ್ಮನ ಥರಾನೇ, ನಿಮ್ಮಮ್ಮನೂ ಕೂಡ ಎಲ್ಲ ಹೀಗೆ ಆಗಬೇಕು ಅಂತ ಹೇಳ್ತಾ ಇದ್ಲು ಅಂದಾಗ, ನನಗೆ ತಮಾಷೆ ಎಲ್ಲ ಇಷ್ಟ ಆಗೋದಿಲ್ಲ ಅಂತ ರಾಣಿ ಹೇಳ್ತಿದ್ದಾಳೆ. ಈ ಕಡೆ ಸರಿ ಆಯಿತು, ಇನ್ನು ಮುಂದೆ ತಮಾಷೆ ಮಾಡಲ್ಲ ಅಂತ ಬಾಲ ಹೇಳ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗೆ ಸತ್ಯ ಮನೆಗೆ ಬಂದಿದ್ದೆ, ಕುತ್ತಿಗೆ ಪಟ್ಟೆ ಹಿಡಿದು, ಬಾಲನ್ನ ನನ್ನ ಸೊಸೆನ ಕರ್ಕೊಂಡು ಬಂದಿದ್ದೆ, ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಹೇಳಿ ಹೊಡೆದು ಬಡ್ದು ಮಾಡಿ ರಾಣಿನ ಕರ್ಕೊಂಡು ಹೋಗಬೇಕು ಅಂತ ಮುಂದಾಗ್ತಾರೆ. ಬಟ್ ರಾಣಿ ಮಾತ್ರ ನಾನು ಬರುವುದಿಲ್ಲ ಅಂತ ಹೇಳಿ ಬಿಗ್ ಶಾಕ್ನೇ ಕೊಡ್ತಿದ್ದಾಳೆ ಮಾವ ಸತ್ಯಾಗೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ